ನಮಸ್ಕಾರ. ಆಗಲೇ ಹೇಳಿದಂತೆ ನಾನೊಂದು ಸರಣಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಈ ಎ ಐ ವಿಷಯವಾಗಿ. ಸೊ ಎ ಐ ಜೆಮಿನಿ ಬಂದಿದೆ, ಚಾಟ್ ಜಿ ಪಿ ಟಿ. ಸೊ ಹೀಗೆ ಸಾಕಷ್ಟು ಎ ಐಯಿಂದ ಕಂಟೆಂಟ್ ಮಾಡುವಂಥ ಸಾಕಷ್ಟು ಟೆಕ್ನಾಲಜಿ ಇವತ್ತು ನಮ್ಮ ಮುಂದೆ ಇದೆ. ಅದು ಸಿನಿಮಾದೊಳಗಡೆ ಗಾಗಿ ಅದನ್ನು ಸುಮಾರು ವಿಚಾರಕ್ಕೆ ಅಳವಡಿಸ್ಕೊಳ್ತಿದ್ದಾರೆ. ಅದರಂತೆ ಒಂದಷ್ಟು ಪ್ರೇಕ್ಷಕರು ಇಷ್ಟಪಟ್ಟು ಒಂದಷ್ಟು ವಿಚಾರಗಳನ್ನು ಸಿನಿಮ್ಯಾಟಿಕ್ ಆಗಿ, ಕಾಲ್ಪನಿಕವಾಗಿ ಸಿನಿಮಾದವರು ಹೀಗಿದ್ರೆ ಹೇಗೆ, ಹಾಗಿದ್ರೆ ಹೇಗೆ ಅಂತ ಮಾಡ್ತಿರುವಂಥ ವಿಚಾರನ ನಾನು ಸರಣಿ ಮಾಡ್ತೀನಿ ಅಂತ ಹೇಳಿದೆ. ಪ್ರೀವಿಯಸ್ ವಿಡಿಯೋನ ನೋಡಿರ್ತೀರ. ಸೊ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ಆ ಒಂದು ಕಾಂಬಿನೇಷನ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಸಿದ್ಧಾರ್ಥ್ ಎಡಿಟ್ 38 ಅನ್ನೋ ಒಂದು ಕಲಾವಿದ, ಆ ತಂತ್ರಜ್ಞ ಏನು ಈ ಒಂದು ವಿಷಯಗಳು, ಇದರಲ್ಲಿ ತುಂಬ ವಿಷಯಗಳಿದೆ. ಅದರಲ್ಲಿ ಒಂದು ನಾನು ಆಗಲೇ ಹೇಳಿದೆ, ದರ್ಶನ್ ಅವರು ಜೈಲಲ್ಲಿರೋದು, ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಒಂದಷ್ಟು ಜನ ನಮ್ಮ ಎಲ್ಲ ಕಲಾವಿದರು ಹೋಗುವಂಥದ್ದು, ಮತ್ತು ನಮ್ಮ ಲೆಜೆಂಡ್ಸ್ ಏನು ಮಾಡಿದ್ರು ಅನ್ನೋದನ್ನು ನೀವು ನೋಡಿದ್ದೀರಾ. ಸೊ ಈಗ ಒಂದೊಂದಾಗಿ ಹೇಳ್ತೀನಿ. ಇದರಲ್ಲಿ ನಂಗೆ ತುಂಬ ಇನ್ನೊಂದು ಫೇವ್ರೆಟ್ ಅನಿಸಿದ್ದು ಅಂದರೆ ದಿಗ್ಗಜರು. ಸೊ ಇಡೀ ಚಿತ್ರರಂಗದಲ್ಲಿ ಇದು ಆ್ಯಕ್ಚುಲಿ ಒಂದು ಕಾರ್ಯಕ್ರಮ, ಸುವರ್ಣ ಮಹೋತ್ಸವ ಮಾಡಬೇಕಾದ್ರೆ ಮಂಡ್ಯದಲ್ಲಿ ದರ್ಶನ್ ಅವರು, ಸುದೀಪ್ ಅವರು ದಿಗ್ಗಜರು ಸಿನಿಮಾ ಹಾಡಿಗೆ ಒಂದು ಪರ್ಫಾರ್ಮೆನ್ಸ್ನ ಮಾಡಿದರು. ಆ ಪರ್ಫಾರ್ಮೆನ್ಸ್ ವೀಡಿಯೋಸು ನೀವೆಲ್ಲ ಅಲ್ಲಲ್ಲಿ ವೈರಲ್ ಆಗಿರೋದನ್ನು ನೋಡಿರ್ತೀರ. ಅಂದರೆ ಆ್ಯಕ್ಚುಲಿ ಅದು ಟೆಲಿಕಾಸ್ಟ್ ಆಗಲಿಲ್ಲ ಎಲ್ಲೋ, ಒಂದಷ್ಟು ದೃಶ್ಯಗಳು ಆ ಒಂದು ಮೇಕಿಂಗ್ ಅಂದರೆ ಯಾರೋ ಕ್ಯಾಪ್ಚರ್ ಮಾಡಿದ್ದು ಒಂದಷ್ಟು ವೈರಲ್ ಆಯಿತು. ಸೊ ವಿಷ್ಣುವರ್ಧನ್ ಅವರ ಪಾತ್ರನ ಸುದೀಪ್ ಅವರು, ಅಂಬರೀಷ್ ಅವರ ಪಾತ್ರನ ದರ್ಶನ್ ಅವರು ಮಾಡಿದಂಥ ಒಂದು ಕಾಂಬಿನೇಷನ್, ಆ ಒಂದು ಹಾಡು. ಸೊ ಎಲ್ಲರಿಗೂ ಅವತ್ತಿಂದನೂ ಒಂದಿತ್ತು, ದಿಗ್ಗಜರು ಸಿನಿಮಾನ ರೀಮೇಕ್ ಮಾಡಿದ್ರೆ ಇವರಿಬ್ಬರು ಮಾಡಿದ್ರೆ ಹೇಗಿರುತ್ತೆ ಅನ್ನೋದೊಂದು ಟಾಕ್ ಅವತ್ತಿಂದನೂ ಪ್ರೇಕ್ಷಕರಲ್ಲೂ ಇದೆ, ಇಂಡಸ್ಟ್ರಿನಲ್ಲೂ ಇದೆ. ಅದು ಮಾಡಿದ್ರೆ ಇವತ್ತಲ್ಲ ನಾಳೆ ಯಾವತ್ತು ಮಾಡಿದ್ರೂ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ. ಅದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಆ ಆಶಯನ ಈ ಸಿದ್ಧಾರ್ಥ್ ಎಡಿಟ್ 38 ಅನ್ನೋ ಒಬ್ಬ ಟೆಕ್ನಿಷಿಯನು ಎ ಐ ಬಳಸ್ಕೊಂಡು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವೀಡಿಯೋ ಹಾಕಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಜೋಡಿ ಕಾಂಬಿನೇಷನ್ ರೀ, ಮಜಾ ಇದೆ ರೀ. ಇವ್ರು ಏನಾದ್ರು ನಿಜವಾಗ್ಲೂ ಪಿಕ್ಚರ್ ಮಾಡಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ನಿಜವಾಗ್ಲೂ. ನೀವು ನೋಡಿ ಬೇಕಾದ್ರೆ ಅದು ಇನ್ಸ್ಟಾಗ್ ವಿಸಿಟ್ ಮಾಡಿ ನೋಡಿ, ನಿಮಗೆ ಸ್ಕ್ರಾಲಿಂಗಲ್ಲಿ ಹೋಗ್ತಾ ಇರ್ತಾರೆ, ನಾನು ಮಾತಾಡ್ತಿರೋದ್ರ ಮೇಲೆ ಓವರ್ಲ್ಯಾಪ್ ಮಾಡಿರ್ತಾರೆ. ದರ್ಶನ್ ಅವರು ಆ ಒಂದು ಅಂಬರೀಷ್ ಅಣ್ಣವರ ಆ ಒಂದು ದಿಗ್ಗಜರು ಪಾತ್ರದಲ್ಲಿ, ಒಡೆಯನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ರೀತಿ, ಆ್ಯಂಡ್ ಸುದೀಪ್ ಅವರು ವಿಷ್ಣುದಾದ ಸ್ಟೈಲಲ್ಲಿ, ಚಿಕ್ಕ ಕ್ಯಾರೆಕ್ಟರ್ ಸ್ಟೈಲಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ, ಅವರು ತೋರಿಸಿರೋ ರೀತಿ, ವಾವ್ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ದಿಗ್ಗಜರು ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್, ಎವರ್ಗ್ರೀನ್ ಫಿಲ್ಮ್, ಆ್ಯಂಡ್ ಆ ಲೆಜೆಂಡ್ಸು ಸೇರ್ಕೊಂಡು ಮಾಡಿದಂಥ ಫಿಲ್ಮ್. ಹಂಸಲೇಖ ಅವ್ರ ಮ್ಯೂಸಿಕ್ ಇತ್ತು, ರಾಜೇಂದ್ರ ಬಾಬು ಅವ್ರ ಡೈರೆಕ್ಷನ್ ಇತ್ತು. ಸೊ ಅದು ಎಷ್ಟು ದೊಡ್ಡ ಸಕ್ಸಸ್ ಆಗಿತ್ತು. ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಇವತ್ತಿಗೂ ಆ ಹಾಡುಗಳ ಬಗ್ಗೆ ಮಾತಾಡ್ತೀವಿ. ಆ ಸಿನಿಮಾನ ಸುಮಾರು ವಿಷಯಗಳಿಗೆ ಹೋಲಿಸ್ತೀವಿ. ಯಾರೋ ಒಬ್ಬ ಕುಚುಕು ನೀನು ಚಡ್ಡಿ ದೋಸ್ತಕನ ಕುಚುಕು ಹಾಡಾಡ್ತೀವಿ ಅಂದರೆ ಆ ಒಂದು ಸಿನಿಮಾ ಇಂಪ್ಯಾಕ್ಟೇ ಅಷ್ಟು ದೊಡ್ಡದಾಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಗೆಳೆಯರು ಜೀವದ ಗೆಳೆಯರಾಗಿ ಮತ್ತೆ ದಿಗ್ಗಜರು ಮಾಡಿದ್ರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ವಿಷಯ, ದೊಡ್ಡ ಸಂಭ್ರಮ ಇಂಡಸ್ಟ್ರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಡೀ ಚಿತ್ರರಂಗದ ಆ ಒಂದು ಆಶಯ ಅದು, ಆ್ಯಂಡ್ ಇಡೀ ಕನ್ನಡ ಸಿನಿಮಾ ಪ್ರೇಕ್ಷಕರ ಒಂದು ಅಭಿಲಾಷೆ ಅದು. ಅದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಈ ಒಂದು ವಿಡಿಯೋ ವಿಶೇಷವಾಗಿ ಎ ಐ ಅಥವಾ ಚಾಟ್ ಜಿ ಪಿ ಏನು ಅವರು ಬಳಸಿ ಮಾಡಿದಾರೋ, ನಿಜವಾಗ್ಲೂ ಸಿದ್ಧಾರ್ಥ್ ಎಡಿಟ್ 38 ನಿಮಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಕಂಟೆಂಟ್ನ ನೀವು ಈ ರೀತಿ ಅಪ್ಲೋಡ್ ಮಾಡಿದ್ದಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಲ್ಲದೆ ಇನ್ನೊಂದಷ್ಟು ವಿಡಿಯೋ ಇದೆ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದಿಷ್ಟು ಸಾಕು, ಈ ವಿಡಿಯೋ ನೋಡಿ. ಥ್ಯಾಂಕ್ ಯು.